ಹೋಗಿ ಶ್ರೀಮಚ್ಛಂಕರ आप्नोति आदित्यस्य जयम् परोहास्य आदित्यजया जयो भवति आत्मसम्मितम् अतिमृत्यु सप्तविधौ सामुपास्ते सामुपास्ते आदित्यस्य जयं परः ह अस्य आदित्यजयात् जयः भवति यः एतत् एवं विद्वान् आत्मसंहितम् अतिमृत्यु सप्तविधं साम उपास्ते साम उपास्ते ಅತಿಮೃತ್ಯುನಿ ನವಂಶದಿಂದ ಯಾವಾತನು ಹೀಗೆ ಸಪ್ತವಿಧ ಸಾಮವನ್ನು ಉಪಾಸನೆ ಮಾಡ್ತಾನೋ ಅವನು ಆದಿತ್ಯಸ್ಯ ಜಯಂ ಆದಿತ್ಯ ಮಾಪ್ನೋದಿ ಆದಿತ್ಯ ಜಯಂ ಆದಿತ್ಯನೇ ಗೆದ್ಕೊಂಡ್ಬಿಡ್ತಾನೆ ಆದಿತ್ಯನ ಪಡ್ಕೊಂಡ್ಬಿಡ್ತಾನೆ ಆದಿತ್ಯನ ಜಯವನ್ನು ಪಡ್ಕೊಳ್ತಾನೆ ಆದಿತ್ಯ ಎಷ್ಟು ಗೆದ್ದಿದ್ದಾನೋ ಅಷ್ಟನ್ನು ಗೆದ್ಕೊಳ್ತಾನೆ ಅಂತ ಆದಿತ್ಯನ ಜಯ ಅಂದ್ರೆ ಆದಿತ್ಯ ತೇಷಾಂಚೇಷ್ಟಿ ದೇವಕಾಮಾನಾಂಚ ಅಂದ್ರೆ ಏಜ ಮುಷ್ಮ ಪರಾಂಚೋ ಲೋಕಾಹ ತೇಷಾಂಚೇಷ್ಟಿ ದೇವಕಾಮಾನಾಂಚ ಅಂತ ಆದಿತ್ಯನ ಹೊಗಳುತ್ತೆ ಅಕ್ಷಿಪುರುಷ ಆದಿತ್ಯನಿಗೆ ಕೆಳಗಿರೋ ಲೋಕಗಳನ್ನ ಗೆದ್ಕೊಂಡಿದ್ದಾನೆ ಆ ಆದಿತ್ಯ ಪುರುಷ ಆದಿತ್ಯ ಮೇಲೆ ಹೊತ್ತಿದ್ದಾನೆ ಎಲ್ಲರೂ ಸೇರಿ ಇಬ್ರು ಸೇರಿ ವಿಶ್ವನ್ನೇ ಗೆದ್ಕೊಂಡಿದ್ದಾರೆ ಅಂತ ಒಬ್ಬರೇ ಇದೆಲ್ಲ ಆಯ್ತು ಪರೋಹಾಸ ಆದಿತ್ಯ ಜಯ ಜೀವ ಆದಿತ್ಯ ಜಯಕ್ಕಿಂತಲೂ ಹೆಚ್ಚಿನ ಜಯವೂ ಆಗುತ್ತೆ ಅಂತಂದ್ರೆ ಸರ್ವಾತ್ಮ ಭಾವನ ಪಡ್ಕೊಂಡ್ಬಿಡ್ತಾನೆ ಈ ಉಪಾಸಕ ಆದಿತ್ಯನ ಆತ್ಮಸಂಹಿತವಾಗಿ ಸಪ್ತವಿಧ ಸಾಮ ಅಂತ ಸಾಮವೇದಲ್ಲಿದೆ ಆ ಸಪ್ತ ಪ್ರಕಾರವಾದ ಸಾಮ ಅದನ್ನು ಯಾರು ಉಪಾಸನೆ ಮಾಡ್ತಾನೋ ಹೇಳಿದೆ ಹಿಂಕಾರ ಪ್ರಸ್ತಾವ ಆದಿ ಉಪದ್ರವ ಉದ್ಗೀತ ನಿಧನ ಪ್ರತಿಹಾರ ಅಂತ ಹೇಳಿ 7 ಇದೆ ನಿಧನ ಒಂದಿದ್ದು ಇದನ್ನ ಮೂರಕ್ಕೆ ಆತ್ಮಸಂಹಿತವಾಗಿದೆ ಒಂದೊಂದಕ್ಕೆ ಸರಿಯಾಗಿದೆ ಮಕ್ಕಳು ಒಟ್ಟು 27 ಅಕ್ಷರ ಇದೆ 27 ಅಕ್ಷರದಲ್ಲಿ 7 3 21 7 ಆತ್ಮಸಂಹಿತವಾಗಿದೆ 22ನೇದು ಆಯ್ಕೆಗೆ ಮೀರಿದ್ದಾಗಿದೆ ಅಂತ ಹೇಳಿ ಈ ರೀತಿ ಭಾವನೆ ಮಾಡಿದ್ರೆ ಅಮ್ಮ ನಿಮ್ಗೆ ಪುಸ್ತಕ ಕೂತ್ಕೊಳ್ಳಿ ಆಗಲ್ಲ ಪುಸ್ತಕ ಮೇಲಾಗಿರ್ತಕ್ಕಂಥ ಗೆದ್ಕೊಳ್ತಾನೆ ಅಂತ ಮಂತ್ರ ಅರ್ಥ ಹೇಳ್ತಾರೆ ಭಾಷ್ಯ ಹೇಳ್ತಾರೆ ಉಕ್ತ ಶಿವ ಪಿಂಡಿತಾರ್ಥಮಾಹ ಉಕ್ತಸ್ಯ ಅಂದ್ರೆ ಹೇಳಿದ್ದನ್ನ ಇದುವರೆಗೆ ಹೇಳಿದ್ದಾಗಿರ್ತಕ್ಕಂತಹ ವಿಚಾರವನ್ನೇ ಒಟ್ಟ ಪಿಂಡಿತಾರ್ಥನೇ ಒಟ್ಟರ್ಥ ಸಮುದಾಯ ಅರ್ಥ ಸಮರೈಸ್ ಅಂತ ಅರ್ಥ ಇಂಗ್ಲಿಷಲ್ಲಿ ಸಮರೈಸ್ ಮಾಡೋದು ಅಂತೆಲ್ಲ ಸಮರೈಸ್ ಮಾಡ್ತಾ ಇದೆ ಶ್ರುತಿ ಏನ್ ಸಮರೈಸ್ ಮಾಡ್ತೆ ಏಕವಿಂಶತಿ ಸಂಖ್ಯೆಯ ಆದಿತ್ಯಸ್ಯ ಜಯಮಾಪ್ನೋತಿ ಏಕವಿಂಶತಿ ಸಂಖ್ಯೆಯ 21 ಅನ್ನೋ ಸಂಖ್ಯೆಯಿಂದ ಆ ಉಪಾಸನೆ ಮಾಡ್ತಾನಲ್ಲ ಆ ಉಪಾಸನೆ ಮಾಡೋದು ಆದಿತ್ಯನನ್ನೇ ಗೆದ್ಕೊಂಡ್ಬಿಡ್ತಾನೆ ಅಂದ್ರೆ ನೇಮಾಡ್ ಆದಿತ್ಯನಲ್ಲೇ ಒಂದಾಗ್ಬಿಡ್ತಾನೆ ಈ ದೇಹ ಪ್ರಾರಬ್ಧ ಮುಗಿದ ಮೇಲೆ ಪ್ರಾಣಾಯ ಮತ್ತು ಹೋಗುತ್ತಲ್ಲ 70ಕ್ಕೋ 80ಕ್ಕೋ 90ಕ್ಕೋ ಹೋಗುತ್ತಲ್ಲ ಹೋದ್ಮೇಲೆ ಅವನು ಎಲ್ಲಿ ಹೋಗ್ತಾನೆ ಅವನಿಗೆ ದುರ್ಗತಿ ಆಗೋಲ್ಲ ಅವನು ಆದಿತ್ಯನಲ್ಲಿ ಒಂದಾಗ್ಬಿಡ್ತಾನೆ ಅಂತ ಉತ್ತಮ ಫಲ ಪಡ್ಕೊಳ್ತಾನೆ ಅಷ್ಟೇ ಅಲ್ಲ ಪರೋಹ ಅಸ್ಯ ಏವಂ ವಿಧಃ ಆದಿತ್ಯ ಜಯಾತ್ ಮೃತ್ಯುಗೋಚರಾತ್ ಪರೋಜಯೋ ಭವತಿ ಆ 22ನೇ ಅಕ್ಷರವನ್ನ ಉಪಾಸನೆ ಮಾಡಿ ಇನ್ನೊಂದಿದಲ್ಲ ಆಯ್ತು ಒಂದು ಸೇರಿದವನಿಗೆ ಈ ಆತ್ಮಸಂಹಿತವಾದ ಸಪ್ತವಿಧ ಸಾಮವನ್ನ ಉಪಾಸನೆ ಮಾಡಿದನು ಹಿಂದೆ ಹೇಳ್ತು ಉಪಾಸನೆ ಪ್ರಕಾರ ಆಯ್ತು ಆದಿತ್ಯ ಜಯಕ್ಕಿಂತ ಹೆಚ್ಚಾಗಿರುವ ಅದು ಮೃತ್ಯು ಗೋಚರ ಮೃತ್ಯು ಅಂದ್ರೆ ಅವಿದ್ಯಾ ಕಾಮಕರ್ಮ ಮೃತ್ಯು ಅಂತಾರೆ ಯಾವ್ಯಾವ್ದಕ್ಕೆ ದುಃಖವಾಗುತ್ತೋ ಅದೆಲ್ಲ ಮೃತ್ಯು ಮನುಷ್ಯನಿಗೆ ಕಾಮದಿಂದ ದುಃಖವಾಗುತ್ತೆ ಕ್ರಿಯೆಯಿಂದ ಕೆಲಸ ಮಾಡಿ ಬೈಂಡಿಂಗ್ ದುಃಖ ಆಗುತ್ತೆ ಪರತಂತ್ರ ದುಃಖ ಆಗುತ್ತೆ ಅಜ್ಞಾನದಿಂದ ದುಃಖ ಆಗುತ್ತೆ ಅಜ್ಞಾನದಿಂದ ದುಃಖ ಕಾಮದಿಂದ ದುಃಖ ಕರ್ಮದಿಂದ ದುಃಖ ಈ 3 ಪ್ರಕಾರ ಮೃತ್ಯುವನ್ನು ಗೆದ್ಕೊಂಡ್ಬಿಡ್ತಾನೆ ಅವನು ದಾಟೋಗ್ಬಿಡ್ತಾನೆ ಬಿಟ್ಟು ಆ ಮೃತ್ಯುಗೋಚರ ಪರೋಭವತಿ ಮೃತ್ಯುಗೋಚರ ಮುನಿದವನಾಗ್ತಾನೆ ಅಂತ ದ್ವಾವಿಂಶತಿ ಅಕ್ಷರ ಸಂಖ್ಯೆಯ ಇತ್ಯರ್ಥ
ಯಾವುದರಿಂದ? 22ನೇ ಅಕ್ಷರದ ಉಪಾಸನೆಯಿಂದ ಅಂತ ಅರ್ಥ. 21 ಅಕ್ಷರದ ಉಪಾಸನೆಯಿಂದ ಆಯ್ಕೆಯಿಂದ ಆಗ್ತಾನೆ. 22ನೇ ಅಕ್ಷರದ ಉಪಾಸನೆಯಿಂದ ಪರೋ ಆದಿತ್ಯಾಜ್ಯೈತಿ, ಆದಿತ್ಯಕ್ಕಿಂತ ಮಿಗಿಲಾದದ್ದನ್ನು ಗೆದ್ಕೊಂಡ್ಬಿಡ್ತಾನೆ. ವಿದ್ವಾನ್ ಇತ್ಯಾದಿ ಉಕ್ತಾರ್ಥಂ. ಯಾವಾತನು ಇದನ್ನು ಈ ರೀತಿ ತಿಳಿದಿರುತ್ತಾನೋ ಎಂಬ ವಾಕ್ಯ ಅನೇಕ ಸಲ ಬಂದಿದೆ. ಇದಕ್ಕೆ ಅರ್ಥ ಹೇಳಿದೀವಿ ನಾವು. ಯಾರು ವಿದ್ವಾನ್ ಅಂದ್ರೆ ಉಪಾಸಕ ಅಂತ ಅರ್ಥ ಇಲ್ಲಿ. ಬರೀ ಒಂದ್ಸಲ ತಿಳ್ಕೊಂಡ್ರೆ ಆಗಲ್ಲ, ಅದನ್ನ ರಿಪೀಟ್ ಮಾಡ್ತಾ ಇರ್ಬೇಕು. ಉಪಾಸನೆ ಅಂದ್ರೆ ಉಪಾಸ್ಯ ದೇವತೆಯಲ್ಲಿ ನಿರಂತರವಾಗಿ ಪ್ರೇಮದಿಂದ ಭಾವನೆ ಹರಿಸೋದು ಉಪಾಸನೆ. ಉಪಾಸ್ಯ ದೇವ ರಾಮನ ಉಪಾಸನೆ, ಶಿವನ ಉಪಾಸನೆ, ದೇವಿ ಉಪಾಸನೆ ಮಾಡೋದ್ರೆ ಆ ದೇವಿಯ ಸ್ವರೂಪವನ್ನ ಶಾಸ್ತ್ರ ತಿಳ್ಕೊಂಡು ಆ ತನ್ಮಯತೆಯಿಂದ ನನ್ನ ಸ್ವಾಮಿ, ನನ್ನ ಮಾತೆ, ನನ್ನ ಗುರು ಅಂತ ಹೇಳಿ ಅಂದ್ಕೊಂಡು ಪ್ರೇಮದಿಂದ ನಿರಂತರ ಅಲ್ಲೇ ಭಾವನೆ ಮಾಡ್ತಾ ಇರೋದೇ ಉಪಾಸನೆ. ಈ ಲೋಕದಲ್ಲಿ ಧನ ಉಪಾಸನೆ ಮಾಡೋದು, ಅಧಿಕಾರ, ಭೋಗ ಉಪಾಸನೆ, ನಿರಂತರ ಅದ ಚಿಂತನೆ ಮಾಡೋದು ಉಪಾಸನೆ. ಅದು ನಿರಂತರ ಧನ ಚಿಂತನೆ ಮಾಡಿದ್ರೆ ಧನೋಪಾಸಕ ಅಂತ ಹೇಳ್ತಾರೆ. ರಾಜ್ಕುಮಾರ್ ಉಪಾಸಕ, ಇವನು ರಾಜ್ಕುಮಾರ್ ಭಾರಿ ಇಷ್ಟ ಅಂತ ತಮಾಷೆ ಮಾಡ್ತೀವಿ. ಬಂದ ರಾಜ್ಕುಮಾರ್ ಭಾರಿ ಇಷ್ಟ ಅಂತ. ಈ ಕ್ರಿಕೆಟ್ ಉಪಾಸಕರು ಬರೀ ಕ್ರಿಕೆಟ್ ಚಿಂತನೆ ಹೇಳ್ತಾರೆ, ಬರೀ ಅದೇ ಮಾತು, ಅದೇ ನೋಟ, ಅದರದ್ದೇ ಮಾಡ್ತಿರ್ತಾರೆ. ಅಂದ್ರೆ ತತ್ಪರತೆಯಿಂದ ನಿರಂತರವಾಗಿ ಯಾವ ಒಂದನ್ನೇ ಮಾಡ್ತಿರ್ತಾರೋ ಅದಕ್ಕೆ ಉಪಾಸನೆ ಅಂತಾರೆ. ಅದು ನಾವು ಏನಂತೀವಿ, ಉಪಾಸನಾ ಶಬ್ದ ಶಾಸ್ತ್ರೀಯವಾಗಿ ಇಟ್ಕೊಂಡಿರೋದ್ರಿಂದ ದೇವತಾ ಸಂಬದ್ಧವಾದದ್ದು ಉಪಾಸನೆ ಅಂತೀವಿ. ಲೌಕಿಕವಾದದ್ದೆಲ್ಲ ಚಿಂತೆ ಅಂತೀವಿ. ಕಾಮನೆ, ದುಡ್ಡಿನ ಚಿಂತೆ, ಭೋಗದ ಚಿಂತೆ, ಅಧಿಕಾರದ ಚಿಂತೆ, ಇದು ಒಂದೇ. ಅದು ಉತ್ಕೃಷ್ಟವಾದ ವಸ್ತುವಿನ ಚಿಂತನೆ ಆದ್ರೆ, ಪ್ರೇಮದಿಂದ ಮಾಡುವ ಚಿಂತನೆ ಆದ್ರೆ ಅದನ್ನು ಉಪಾಸನೆ, ಭಕ್ತಿ ಅಂತೀವಿ. ನಿರಭ್ಯಾಸ ಸಾಪ್ತವಿದ್ಯ ಸಮಾಪ್ತರ್ಥ. ಸಾಪ್ತವಿಧ ಇದಸ್ಯ ಭಾವ. ವಿದ್ಯಾ ಇದೆಯಾ? ಸಾಪ್ತವಿಧ ಸಮಾಪ್ತ, ಸಪ್ತವಿಧಿಗೆ ಸಂಬಂಧಪಟ್ಟ ಸಾಪ್ತವಿದ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಉಪಾಸನೆ ಮುಗಿಯಿತು ಅಂತ ಹೇಳೋಕ್ಕೋಸ್ಕರಾಗಿ ಅದನ್ನ 2 ಸಲ ಸಪ್ತವಿಧ 7, ಸಪ್ತ ಅಂದ್ರೆ 7, ಅದಕ್ಕೆ ತಜ್ಜಿತ ಪ್ರತ್ಯಯ ಸಪ್ತಾನಾಂ ಇದಂ ಸಪ್ತಂ ಅಂತ. ದಶರಥಸ್ಯ ಅಯಂ ದಾಶರಥಿ, ಹಾಗೆ ಕುಂತೆ ಅಯಂ ಕೌಂತೆಯ, ಇದಕ್ಕೆ ತಜ್ಜಿತ ಪ್ರತ್ಯಯ ಅಂತ ಹಂಸದಲ್ಲಿ. 2 ಸಲ ಅಭ್ಯಾಸ ಅಂದ್ರೆ ರಿಪೀಟ್. ಅದು ಇಲ್ಲಿ ಮಂತ್ರದಲ್ಲಿ ಸಾಮೋಪಾಸ್ತಿ 2 ಸಲ ಹೇಳಿದೆ. 2 ಸಲ ಯಾಕೆ ಹೇಳ್ತು? ಅದು ದುರಭ್ಯಾಸ. ಅಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಸಪ್ತವಿಧ ಸಾಮ ಮುಗೀತು ಅಂತ ಹೇಳೋಕ್ಕೋಸ್ಕರವಾಗಿ ಅಂತ. ನೀವು ಹೇಳಿದ್ರೆ ಕೆಲವರಲ್ಲಿ ಸ್ಟ್ರೆಸ್ ಮಾಡೋದು, ಕೆಲವು ಆಧಾರದಿಂದ ಹೇಳೋದು, ಅಧ್ಯಾಯ ಮುಗೀತು ಅಂತ ಹೇಳೋದು, ಈಗ 3-4 ಪರ್ಪಸ್ ಇದೆ. ಈಗ 11ನೇ ಖಂಡ ನೆಕ್ಸ್ಟ್. ಮನೋಹಿಂಕಾರ, ವಾಕ್ ಪ್ರಸ್ತಾವ, ಚಕ್ಷುರುದ್ದೀಸ, ಶ್ರೋತ್ರಂ ಪ್ರತಿಹಾರ, ಪ್ರಾಣೋ ನಿಧನಂ. ಏತತ್ ಗಾಯತ್ರಂ ಪ್ರಾಣೇಷು ಪ್ರೋತಂ. मनः हिंकारः वाक् प्रस्तावः चक्षुः ईशः श्रोत्रं प्रतिहारः प्राणः इत्थम् एतत् गायत्रं प्राणेषु प्रोक्तं. ಸಾಮವೇದ ಇದು ಛಂದೋಗ್ಯೋಪನಿಷತ್ತು, ಸಾಮವೇದಕ್ಕೆ ಸೇರಿದ್ದು. ಸಾಮವೇದಕ್ಕೆ ಸೇರಿದ ಈ ಉಪನಿಷತ್ತಿನಲ್ಲಿ ಸಾಮದಲ್ಲಿ ಗಾಯತ್ರಿ ಸಾಮ, ರಥಂತ್ರ ಸಾಮ, ವೈರೂಪ ಸಾಮ, ವೈರಾಜ ಸಾಮ, ಶಾಕ್ಪುರ ಸಾಮ, ರೈವತ ಅನೇಕ ಸಾಮ ಇದೆ. ಆ ಒಂದೊಂದು ಸಾಮಕ್ಕೂ ಒಂದು ಉಪಾಸನೆ ಹೇಳ್ತಾರೆ. ಇಲ್ಲಿ ಅಲ್ಲಿ ಸಂಹಿತೆಯಲ್ಲಿ ಸಾಮನ್ನ ಹೇಳೋ ಪ್ರಕಾರ ಹೇಳ್ಬಿಡ್ತಾರೆ. ಈ ಉಪನಿಷತ್ತಿನಲ್ಲಿ ಅದ್ರ ಮೇಲೆ ಉಪಾಸನೆ ಮಾಡುವ ವಿಚಾರ ಹೇಳ್ತಾರೆ. ಉಪಾಸನ ಅಂದ್ರೆ ನಿರಂತರವಾಗಿ ಭಾವನೆ ಮಾಡೋದು, ನಿರಂತರವಾಗಿ ಪ್ರೇಮದಿಂದ ದೇವತೆಯಲ್ಲಿ ಮುಳುಗೋದು, ಅದೇ ಉಪಾಸನೆ. ಇಲ್ಲಿ ಗಾಯತ್ರಿ ಸಾಮ ಅಂತಿದೆಯಲ್ಲ, ಅದು ಪ್ರಾಣ ಸಂಬದ್ಧವಾದಂತ. ಗಾಯತ್ರಂ ಪ್ರಾಣೇಶು ಪ್ರೋತಂ ಅಂತ ಹೇಳಿದ. ಗಾಯತ್ರಿ ಸಾಮು ಪ್ರಾಣಕ್ಕೆ ಸಂಬಂಧಪಟ್ಟುಕೊಂಡದ್ದು. ಆ ಪ್ರಾಣಕ್ಕೆ ಸಂಬಂಧ ಗಾಯತ್ರಿ ಸಾಮದಲ್ಲಿ ಅಲ್ಲಿ ಹಿಂಕಾರ ಇದೆಯಲ್ಲ, ಇದನ್ನು ಮನಸ್ಸು ಭಾವನೆ ಮಾಡ್ಬೇಕಂತೆ. ಹಿಮ್ಮ ಅಂತ ಮಾಡ್ತಾರೆ. ಆ ಹಿಮ್ಮನಂದ್ರೆ ಅದು ಮನಸ್ಸು ಭಾವನೆ ಮಾಡ್ಬೇಕು. ಹಿಂಕಾರ ಅಂದ್ರೆ ಮನಸ್ಸು ಭಾವನೆ. ಪ್ರಸ್ತಾವ ಇದೆಯಲ್ಲ, ಪ್ರಸ್ತಾವ 2ನೇ ಭಾಗ, 5 ಭಾಗ ಇದೆ ಸಾಮದಲ್ಲಿ. 2ನೇ ಭಾಗ ಪ್ರಸ್ತಾವ. ಅದಕ್ಕೆ ವಾಗ್ರೂಪ, ಅದು ಸಮಸ್ತ ವಾಗ್ರೂಪ ಭಾವನೆ ಮಾಡ್ಬೇಕು. ಆಮೇಲೆ ಉದ್ಗೀತ ಭಾವ ಇದೆಯಲ್ಲ, ಉದ್ಗೀತ ಅಂದ್ರೆ 3ನೇದು, ಉದ್ಗೀತ ಓಂಕಾರ. ಅದಕ್ಕೆ ಚಕ್ಷುಸ್ಸು, ಕಣ್ಣು ಅಂತ ಭಾವನೆ ಮಾಡ್ಬೇಕು. ವಿದ್ಯಾತ್ಮನಿಗೆ ಕಣ್ಣಾಗಿದೆ ಅದು ಅಂತ.
ಪ್ರತಿಹಾರ 4ನೇ ಭಾಗ, ಕಿವಿಯಿಂದ ಭಾವನೆ ಮಾಡ್ಬೇಕು. ನಿಧನ ಎಲ್ಲೇ ಸರ್ವೇ ನಿಧನ, ಕೊನೆ ಪಾರ್ಟಿಗೆ ನಿಧನ ಅಂತಾರೆ. ಕನ್ನಡದಲ್ಲಿ ನಿಧನ ನಿಧನ ಸಾವು ಅಂತ ಅರ್ಥ ಇದೆ. ಅವ್ರು ನಿಧನರಾದ್ರು ಸತ್ತೋದ್ರು ಅಂತ. ಇಲ್ಲಿ ಎಂಡ್ ಅಷ್ಟೇ ಅರ್ಥ. ಆ ಸಾಮದ ಕೊನೆಯ ಭಾಗ ಅಂತ ಅರ್ಥ. ಆ ಕೊನೆಯ ಪೋರ್ಷನ್ ನಿಧನ. ಆ ಸರ್ವೇ ನಿಧನಂ ಬ್ರೂಯು ಅಂತ ಒಂದು ವಾಕ್ಯ ಇದೆ. ಆ ನಿಧನ ಭಾಗವನ್ನ ಪ್ರಸ್ತೋತು, ಪ್ರತಿಹತ್ತು, ಉದ್ಗಾತು, ಸುಬ್ರಹ್ಮಣ್ಯ 4 ಜನ ಋತ್ವಿಜರು ಆ ಸೋಮಯಾಗದಲ್ಲಿ ಒಟ್ಟಿಗೆ ಆ ಭಾಗವನ್ನು ಅಧ್ಯಯನ ಮಾಡ್ತಾರೆ. ಆದ್ರೆ ಅಧ್ಯಯನ ಅಂದ್ರೆ ಹೇಳ್ತಾರೆ. ಆ ನಿಧನ ಇದೆಲ್ಲ ನಿಧನ ಯಾವುದು? ಪ್ರಾಣ ನಿಧನ, ಪ್ರಾಣದಲ್ಲಿ ಇಡಲ್ಪಟ್ಟಿದೆ. ಈ ರೀತಿ ಭಾವನೆ ಮಾಡ್ತಾ ಕೂತ್ಕೋಬೇಕು. ಯಾರೋ ಆ ಸಾಮವೇದ ಕಲಿತವನು ತನ್ನ ನಾಮಗ್ರಹಣಂ ಪಂಚವಿಧಸ್ಯ ಸಪ್ತವಿಧಸ್ಯ ಚ ಸಾಮ್ನಃ ಉಪಾಸನ ಮುಕ್ತಂ. ಹಿಂದೆ ಪಂಚವಿಧ ಸಾಮ ಹೇಳ್ತು, ಸಪ್ತವಿಧ ಸಾಮ ಹೇಳ್ತು. ಅದಕ್ಕೆ ನಾಮಗ್ರಹಣ ಮಾಡಲಿಲ್ಲ. ಇಲ್ಲಿ ಗಾಯತ್ರಿ ಸಾಮ, ಇದು ರಸಂತರ ಸಾಮ ಅಂತ ನಾಮಗ್ರಹಣ ಮಾಡ್ಕೊಂಡು ಹೇಳ್ಕೊಂಡು ಹೋಗುತ್ತೆ. ಬಿನಾ ನಾಮಗ್ರಹಣ ಮಾಡ್ಕೊಳ್ದೇನಿಯೇ, ಹೇಳದೇನಿಯೇ ಕೇವಲ ಪಂಚವಿಧ ಸಾಮ ಸಪ್ತ ಸಾಮವನ್ನ ಆ ಉಪಾಸನೆಯನ್ನು ಹಿಂದೆ ಹೇಳಿದ್ದಾಯ್ತು. ಅಂದ್ರೆ 1ನೇ ಅಧ್ಯಾಯದ 1ನೇ ಇದು ಶುರುವಾಗಿ 2ನೇ ಅಧ್ಯಾಯದ 10ನೇ ಖಂಡದವರೆಗೂ ನಾಮಗ್ರಹಣ ಮಾಡಿದೀನಿ ಉಪಾಸನೆ ಹೇಳ್ಬಿಡ್ತು. ಇಲ್ಲಿಂದ ಮುಂದೆ ಅಥ ಇದಾನಿ ಗಾಯತ್ರಾದಿ ನಾಮಗ್ರಹಣ ಪೂರ್ವಕಂ ವಿಶಿಷ್ಟ ಫಲಾನಿ ಸಾಮೋಪಾಸನಾನಂತರಾಣಿ ಉಚ್ಯಂತೆ. ಇನ್ನು ಈಗ ಇಲ್ಲಿಂದ ಮುಂದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಗಾಯತ್ರಿಯ ಮುಂತಾದ ಹೆಸರನ್ನ ನಾಮಗ್ರಹಣ ಪೂರ್ವಕ, ಇದು ಗಾಯತ್ರಿ ಸಾಮ, ಇದು ರಸಂತರ ಸಾಮ, ಇದು ವೈರೂಪ ಸಾಮ, ಇದು ವೈರಾಗ್ಯ ಸಾಮ, ಇದು ಶಾಕ್ರ ಸಾಮ, ಇದು ರೈವತ ಸಾಮ ಅಂತ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಆ ನಾಮಗ್ರಹಣ ಪೂರ್ವಕವಾಗಿ ಅದು ಒಂದು ವಿಶಿಷ್ಟ ಫಲ. ವಿಶಿಷ್ಟ ಅಂದ್ರೆ ಎಕ್ಸ್ಟ್ರಾರ್ಡಿನರಿ, ಯುನಿಕ್, ಒಂದು ಅಸಾಧಾರಣವಾದಂತಹ ಒಂದು ಫಲದಿಂದ ಕೂಡಿದ್ದಾಗ ಸಾಮೋಪಾಸನ, ಬೇರೆ ಬೇರೆ ಸಾಮೋಪಾಸನೆಗಳನ್ನೆಲ್ಲ ಈಗ ಹೇಳಲಾಗತ್ತೆ. ಸಾಮೋಪಾಸನೆ ಹೇಳ್ಕೊಂಡು ಹೋಗ್ತೀವಿ. ಯಥಾಕ್ರಮಂ ಗಾಯತ್ರಾದೀನಾಂ ಕರ್ಮಣಿ ಪ್ರಯೋಗ ತಸೈವ. ಸಾಮಾನ್ಯವಾಗಿ ಕರ್ಮದಲ್ಲಿ ಇದು ಶುರುವಾಗೋದು, ಸಾಮ ಬರೋದೇ ಜ್ಯೋತಿಷ್ಠೋಮಯಾಗ, ಸೋಮಯಾಗದಲ್ಲಿ ಶುರು ಆಗುತ್ತೆ. ಸೋಮಯಾಗಕ್ಕಿಂತ ಹಿಂದೆ ಸಾಮ ಬರಲ್ಲ. ಅಗ್ನಿಹೋತ್ರದಲ್ಲಿಲ್ಲ, ದಶಪೂರ್ಣ ಮಾಸದಲ್ಲಿಲ್ಲ, ಚಾತುರ್ಮಾಸದಲ್ಲಿಲ್ಲ, ಪಶುಬಂಧದಲ್ಲಿಲ್ಲ, ಯಾವ ಕಾಮ್ಯಷ್ಟು ಸಾಮ ಬರಲ್ಲ. ಅಜ್ಞಾಧಾನ ಬರುತ್ತೆ. ಅಜ್ಞಾಧಾನ ವಸಂತರ ವಿಧಾಯತಿ ಕಾಲಮತ್ಯ ಆಧೀಯಮಾನೆ ಆಮದೇವ ಮೃಯಾದಿ ಉದ್ಧೀಯಮಾನೆ ಆಹವನೀಯ ಆಮದೇವ ಮೃಯಾದ ಆಹವನೀಯ ಆಧೀಯಮಾನೆ ಉಂಟು. ಬ್ರಹ್ಮನು ಬ್ರಹ್ಮವ ಇದು ಬರುತ್ತೆ, 2 ಮಾಡಿದ್ದಾರೆ. ಬ್ರಹ್ಮನೇ ಹೇಳಿ ವಿಧಿ ಇದೆಯಲ್ಲ. ಅದು ಅರಣ್ಯೋನಿಹಿತೋ ಜಾತವೇದ ಋಕ್ಕೋ, ಅದಕ್ಕೆ ಕಾಮಗಾನ ಮಾಡ್ತಾರೆ. ಅರಣ್ಯೋನಿಹಿತೋ ಜಾತವೇದ ಗರ್ಭ ಇವ ಸುಹೃತೋ ಗರ್ಭಿಣೀಭಿ ದಿವೇ ದಿವೈಢ್ಯೋ ಜಾಗೃವದ್ಭಿರ್ಹವಿಷ್ಪದ್ಭಿರ್ಮನುಷ್ಯೇಭಿ ಅಗ್ನಿಃ ಅಂತ ಮಂತ್ರ. ಅರ್ಥ ಮಂತ್ರ ಸಾಮ ಹೇಳಿದ ಮಾಡ್ಕೊಟ್ಟದ್ದು ರುಕ್ಕು ಹೇಳ್ಕೊಡ್ತೀವಿ. ಗಲಾಟೆ ಜಾಸ್ತಿ ಆಗತ್ತೆ, ಹಾಕೋದು ಆಯ್ತಲ್ಲ. ಸಾಮಾನ್ಯ ಗಾಯತ್ರಿ ಸಾಮವೇ ಸಾಮದ ಮೊದಲನೇ ಸಾಮ. ತತ್ಸವಿತುರ್ವರೇಣ್ಯೋ ಭಾಗೋ ದೇವತೆ ಧೀಮಾ ಉಮ್ಮ ಮಾಡ್ತಾರೆ. ಗಾಯತ್ರಿ ಸಾಮದಿಂದ ಇಲ್ಲ, ಅದು ಗಾಯತ್ರಿ 3 ಪಾದ ಇರೋ 24 ಅಕ್ಷರದ ಋಕ್ಕು, ಋಂಗ್ ಮಂತ್ರ. ಅದು 24 ಲೆಟರ್ಸ್ ಇರುತ್ತೆ. ಅದಕ್ಕೆ 3 ಪಾರ್ಟ್. ಅದು ಆ ರೀತಿ ಸಾಮಾನ್ಯ ಗಾಯತ್ರಿ ಮಂತ್ರದಲ್ಲಿ ಸೋಮದೇವತೆಯೂ ಇದೆ, ಅಗ್ನಿದೇವತೆಯೂ ಇದೆ. ಸೋಮ ಅಂದ್ರೆ ಅನ್ನ ಜಗತ್ತಿನ ಎಲ್ಲ ಅನ್ನಕ್ಕೂ ಸೋಮ ಅನ್ಸಿಸರು. ಈ ಜಗತ್ತಿನ ಆಹಾರ, ಫುಡ್ಡು, ಎಲ್ಲಾ ಪ್ರಾಣಿಗಳು ಎಲ್ಲವೂ ಅನ್ನವೇ. ಆ ಪ್ರಾಣ ಅಂದ್ರೆ ಅದನ್ನ ತಿನ್ನುವಂತಹ ಅಗ್ನಿ ದೇವತೆ. ಅವನ ನಮ್ಮ ಜಠರ ವೈಶ್ವಾನರನಾಗಿದ್ದಾನೆ. ಅವನೇ ಹೊರಗಡೆ ಅಗ್ನಿ ಆಗಿದ್ದಾನೆ ಅದ್ಭೌತಿಕವಾಗಿ. ಅವನು ಪ್ರಾಣ ದೇವ ಸಮಕ್ಷ. ಸೋಮನ್ ತಿನ್ನತ್ತೆ ಅಗ್ನಿ. ಸೋಮ ಆಹುತಿ ದ್ರವ್ಯ, ಅಗ್ನಿಯಲ್ಲಿ ಹಾಕಬೇಕು. ಅನ್ನ ಸಾರು ಹುಳಿಗೆಲ್ಲ ಸೋಮ. ಒಳಗೆ ಜಾಠರಲ್ಲಿ ಅಗ್ನಿ ಇದ್ದಾನೆ, ಬಾಯಲ್ಲಿ ಆಹವನೀಯ, ಇದು ಹಾಕ್ಬಿಟ್ಟು ಹೋಮ ಮಾಡಿ ಮಾಡ್ಬೋದು. ಅಲ್ಲೂ ಹಾಗೆ ಜಗತ್ತಿನ ಎಲ್ಲಾ ಅನ್ನವೂ ಸೋಮ. ಸೋಮ ಅಂದ್ರೆ ಸಾ ಉಮಾ, ಉಮಯ ಸಹವರ್ತಿ ಸೋಮ. ಉಮೆ ಅಂದ್ರೆ ಪಾರ್ವತಿ,
ಉಮಯ ಜೊತೆಗೆ ತಗೊಂಡು ಈಶ್ವರ, ಪಾರ್ವತಿ ಅನ್ನ, ಈಶ್ವರ ಪ್ರಾಣ. ಒಂದು ಅರ್ಥ. ಸೋಮಾನ ಚಂದ್ರ ಅಂತ ಅರ್ಥ ಮಾಡಿದ್ರೆ, ಚಂದ್ರ ಅಂದ್ರೆ ಮನೋಭಿಮಾನಿ ದೇವತೆ, ಅವನು 2 ಕವಲಾಗಿದ್ದಾನೆ, ಪ್ರಾಣ ಅಗ್ನಿಯಾಗಿ. ಹಾಗಾಗಿ ಅವನು ಇಡೀ ಜಗತ್ತೆಲ್ಲ ಅಗ್ನಿ ಸೋಮಾತ್ಮಕವಾಗಿದೆ. ಜಗತ್ತೆಲ್ಲ ಅಗ್ನಿ ಒಂದು ಸೋಮ, ಅದು ಅಗ್ನಿಗೆ ಎಲ್ಲವೂ ಅನ್ನ, ಎಲ್ಲವೂ ಸೋಮವೇ, ಅಗ್ನಿಯೇ. ಇವಾಗ ಇಲಿ ಆಂಬಡೆ ತಿನ್ನತ್ತೆ, ಬಟ್ಟೆ ತಿನ್ನತ್ತೆ, ಪುಸ್ತಕ ತಿನ್ನತ್ತೆ, ಆಮೇಲೆ ಇಲಿ ಅಗ್ನಿ ಆಗುತ್ತೆ, ಆಂಬಡೆ ಬಟ್ಟೆ ಎಲ್ಲ ಸೋಮ ಆಗುತ್ತೆ. ಇಲಿಯನ್ನು ಬೆಕ್ಕು ತಿನ್ನತ್ತೆ, ಅವಾಗ ಇಲಿಯೇ ಸೋಮ ಆಗುತ್ತೆ, ಬೆಕ್ಕು ಅಗ್ನಿ ಆಗುತ್ತೆ. ಬೆಕ್ಕನ್ನು ನಾಯಿ ತಿನ್ನತ್ತೆ, ಅವಾಗ ಬೆಕ್ಕೆ ಸೋಮ ಆಗುತ್ತೆ, ನಾಯಿ ಅಗ್ನಿ ಆಗುತ್ತೆ. ನಾಯಿ ನಿನ್ನ ಯಾವುದೇ ಪ್ರಾಣಿ ತಿಂತೆ, ಎಲ್ಲವೂ ರಿಲೇಟಿವ್. ಇದೇ ಅಗ್ನಿ ಇದೇ ಸೋಮ ಅಂತ ಹೇಳಕ್ಕಾಗಲ್ಲ. ಜಗತ್ತೆಲ್ಲ ಅಗ್ನಿ ಸೋಮಾತ್ಮಕವೇ. ಯಾವ್ಯಾವ್ದು ತಿನ್ನಿಸ್ಕೊಳತ್ತೋ ಅದೆಲ್ಲ ಅಗ್ನಿ ಸೋಮ, ಯಾವ್ಯಾವ್ದು ತಿನ್ನತ್ತೋ ಅದೆಲ್ಲ ಅಗ್ನಿ. ಭೂಮಿ ಮನುಷ್ಯ ತಿನ್ನುತ್ತೆ, ನೀವು ಕಾಡು ಹೋಗ್ಬಿಟ್ಟು ಹುಲಿಗೆ ತಿಂದ ಹಾಕ್ಬಿಡುತ್ತೆ. ಆಮೇಲೆ ಭೂಮಿ ಇದ್ ಮಾಡ್ತಾರೆ, ದೇಹ ಹೋದ್ಮೇಲೆ ನಾವು ದಫನ್ ಮಾಡಿದ್ರೆ ಸುಟ್ಟು ಭೂಮಿಗೆ ಇದು ಮಾಡ್ತಾರೆ. ಹಾಗೆ ಎಲ್ಲ ಪ್ರತಿಯೊಂದು ಸೋಮ, ಪ್ರತಿಯೊಂದು ಅಗ್ನಿ. ಮನೋಹಿಂಕಾರ ಮನಸಃ ಸರ್ವಕರಣವೃತ್ತೀನಾಂ ಪ್ರಾಥಮ್ಯೋ. ಮನಸ್ಸನ್ನು ಹಿಂಕಾರ ಅಂತ ಭಾವನೆ ಮಾಡ್ಬೇಕಂತೆ. ಯಾಕೆ? ಕರ್ಮವೃತ್ತಿಗಳಲ್ಲಿ ಮನಸ್ಸೇ ಮೊದಲು. ಮನಸ್ಸಿದ್ದೇನೆ ಇಂದ್ರಿಯ ವ್ಯಾಪಾರ ಆಗೋದು. ಮನಸ್ಸಿಲ್ಲ ಅಂದ್ರೆ ಕಣ್ಣು ನೋಡಲ್ಲ, ಕಿವಿ ಕೇಳಲ್ಲ, ಮೂಸಲ್ಲ, ಏನು ಮಾಡಲ್ಲ. ಮನಸ್ಸು ಅದೇ ಮನಸ್ಸು ಮೊದ್ಲಾದ್ರಿಂದ ಅಹಿಂಕಾರ ಮೊದ್ಲೇದು ಸಾಮದಲ್ಲಿ, ಮನಸ್ಸು ಇದ್ರಲ್ಲಿ ಮೊದ್ಲೇದು. ಹಿಮ್ ಅಂತ ಒಂದು ಇದು ಸೋಮದಲ್ಲಿ ಇದು ಗಾನದಲ್ಲಿ ಹೇಳ, ಸಾಮವೇದಿಗಳು ಗಾನ ಮಾಡ್ಬೇಕಾದ್ರೆ ಹಿಮ್ ಅಂತ ಹೇಳ್ಕೊಳ್ತಾರೆ. ಹಿಮ್ ಅಂತ ಹೇಳ್ಕೊಂಡು ಹಾಗೆ ಮನೆ ಮಾಡಿ. ಯಾಕೆಂದ್ರೆ ಮನಸ್ಸು ಎಲ್ಲಾ ಕರಣ ಮೀನ್ಸ್ ಆರ್ಗನ್ ಕರಣ ಅಂತಾರೆ, ಇಂದ್ರಿಯಗಳು ಅಂತ. ಅವುಗಳ ಪ್ರವೃತ್ತಿ ಮೀನ್ಸ್ ಇಂದ್ರಿಯಗಳು. ಕರಣ ನಾಮ ಇಂದ್ರಿಯ, ಇನ್ಸ್ಟ್ರೂಮೆಂಟ್, ಆರ್ಗನ್. ಅವಳ ಪ್ರವೃತ್ತಿನೇ ಆಕ್ಟಿವೇಟ್ ಆಗೋದು. ಆ ಆಕ್ಟಿವೇಟ್ ಆಗೋದಕ್ಕೆ ಮನಸ್ಸೇ ಮೂಲ, ಮನಸ್ಸೇ ರೀಸನ್ನು, ಕಾರಣ. ಅದು ಆನಂತರ್ಯಾತ್ ವಾಕ್ ಪ್ರಸ್ತಾವ. ಪ್ರಸ್ತಾವ ಎರಡನೇದು. ಮನಸ್ಸು ಎದ್ದಿ ಮನಸ್ಸಾಧ್ಯಾಯತಿ, ಅದೇ ಮನಸ್ಸಾದ್ಮೇಲೆ ವಾಕು, ಹಿಂಕಾರ ಪ್ರಸ್ತಾವ. ಅದನ್ನ ಪ್ರಸ್ತಾವದ ವಾಗ್ದೃಷ್ಟಿ ಮಾಡು. ವಾಕ್ ಪ್ರಸ್ತಾವ ಅಂತ ಒಂದು ಭಕ್ತಿ. ಸಾಮದಲ್ಲಿ 5 ಭಾಗದಲ್ಲಿ ಸೆಕೆಂಡ್ ಪಾರ್ಟ್ ಪ್ರಸ್ತಾವ ಅಂತ ಇದ್ದಾರೆ. ಆ ಪ್ರಸ್ತಾವವನ್ನು ವಾಕು ಅಂತ ಭಾವನೆ ಮಾಡ್ಬೇಕು. ವಾಗ್ರೂಪವಾಗಿದೆ. ಚಕ್ಷುರುದ್ಗೀತ ಶ್ರೇಷ್ಠ. ಉದ್ಗೀತ ಥರ್ಡ್ ಪಾರ್ಟ್, 3ನೇ ಪಾರ್ಟ್. ಅದು ಉದ್ಗೀತ ಓಂಕಾರ. ಅದು ಓಂಕಾರ ಶ್ರೇಷ್ಠ. ಹಾಗೆ ಕಣ್ಣು ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ. ಕಣ್ಣು ಶ್ರೇಷ್ಠ. ನಮ್ಗೆ ಐಹಿಕ ಲೋಕಕ್ಕೆ ಕಣ್ಣು ಬಹಳ ಮುಖ್ಯ. ಅಲ್ಲ ಉದ್ಗೀತದಲ್ಲಿ ಚಕ್ಷು ದೃಷ್ಟಿ ಮಾಡು. ಈ ಚಕ್ಷುಸ್ಸು ಅಂದ್ರೆ ನಮ್ ಕಣ್ಣು ಒಂದೇ ಅಲ್ಲ, ಆದಿತ್ಯನ ತಗೊಂಡು ಎಲ್ಲರ ಕಣ್ಣಿಗೂ ಅನುಗ್ರಾಹಕ ದೇವತೆ. ಆದಿತ್ಯನೇ ಸರ್ವಲೋಕಸ್ಯ ಚಕ್ಷು. ಎಲ್ಲಾ ಲೋಕದವರಿಗೂ ಕಣ್ಣು ಆದಿತ್ಯನೇ. ಆದಿತ್ಯನಿಂದಲೇ ಕಣ್ಣು ವ್ಯಾಪಾರ ಮಾಡೋದು. ಸೂರ್ಯೋಮಿ ಚಕ್ಷುಷಿತ. ಕಣ್ಣಿಗೆ ಅಧಿಪತಿ ದೇವತೆ ಸೂರ್ಯ, ಕಿವಿಗೆ ಅಧಿಪತಿ ದೇವತೆ ದಿಗ್ದೇವತೆಗಳು, ದಿಗ್ದೇವತೆಗಳು. ದಿಕ್ಕಲ್ಲಿ ಅಷ್ಟು ದಿಕ್ಕು ಕಿವಿ ದಿಕ್ಕು. ಮೂಗಿಗೆ ವಾಯು ಅಧಿಪತಿ ದೇವತೆ, ವಾಕಿಗೆ ಅಗ್ನಿ ಅಭಿಮಾನಿ ದೇವತೆ. ಈ ಒಂದೊಂದು ಇಂದ್ರಿಯಕ್ಕೂ ಒಂದು ಅಭಿಮಾನಿ ದೇವತೆ ಇದ್ದಾರೆ. ಹೀಗೆ ಶ್ರೋತ್ರಂ ಪ್ರತಿಹಾರ ಪ್ರತಿಹತತ್ವಾತ್. 4ನೇ ಪಾರ್ಟ್ ಪ್ರತ್ಯಾಹಾರ. ಅದು ಪ್ರತಿಹಾರದಲ್ಲಿ ಶ್ರೋತ್ರ ದೃಷ್ಟಿ ಮಾಡಬೇಕು. ಪ್ರತಿ ಅಲ್ಲೆಲ್ಲ ಕೂರ್ತಿ ತಗೊಂಡ್ಬರತ್ತೆ ಅಂತ. ಎಲ್ಲೆಲ್ಲೆಲ್ಲ ಏನು ಶಬ್ದ ಆದ್ರೂ ಹಿಂದ್ಗಡೆ ಆಗ್ಲಿ, ಮುಂದ್ಗಡೆ ಆಗ್ಲಿ, ಎಡಗಡೆ ಆಗ್ಲಿ, ಬಲಗಡೆ ಆಗ್ಲಿ, ಎಲ್ಲ ಶಬ್ದ ಅದು ಹೇಳ್ಕೊಂಡ್ಬಿಡತ್ತೆ. ಪ್ರತಿಹರನಾದ ಪ್ರತಿಹಾರ ತಗೊಂಡ್ಬರತ್ತೆ. ಆದ್ರಿಂದ ಪ್ರತಿಹಾರ ಅಂತ ಶ್ರೋತ್ರವನ್ನು ಪ್ರತಿಹಾರ ಅಂತ ಭಾವನೆ ಮಾಡಬೇಕು. ಪ್ರಾಣೋ ನಿಧನಂ ಯಥೋಕ್ತಾನ ಪ್ರಾಣೇ ಧನಾತ್ ಸ್ವಾಪಕಾಲೇ. ಸುಷುಪ್ತಿ ಕಾಲದಲ್ಲಿ ಪ್ರಾಣ ಮೊಬ್ಬ ಹೆಚ್ಚಾಯ್ತದೆ. ಕಣ್ಣು ಕೆಲಸ ಮಾಡ್ತಿರಲ್ಲ, ಕಿವಿ ಕೇಳ್ತಾ ಇರಲ್ಲ, ಮನಸ್ಸು ಯೋಚನೆ. ಸುಷುಪ್ತಿನ ಡೀಪ್ ಸ್ಲೀಪ್ ಇಲ್ಲ. ಅದು ಇದಲ್ಲ, ಕನಸಲ್ಲ. ಕನಸು ಅನ್ನೋದು ಸ್ವಪ್ನ ಇದೆಯಲ್ಲ, ಅದರಲ್ಲಿ ಅಲ್ಲೂ ಪ್ರಪಂಚ ಕಾಣೋದುಂಟು ಕನಸಿನಲ್ಲಿ. ಅದೇ ಸುಷುಪ್ತಿ ಡೀಪ್ ಸ್ಲೀಪ್ ಇದೆಯಲ್ಲ, ಅಲ್ಲಿ ಏನೂ ಇಲ್ಲ, ಪ್ರೆಸೆಂಟ್ ಆಗಿರುತ್ತೆ. ಅಲ್ಲಿ ಪ್ರಾಣ ಒಬ್ಬ ಎಚ್ಚರಿಸ್ತಾ ಇದ್ದಾನೆ, ಅವನು ಸಾರ್ತಾ ಇದ್ದಾನೆ. ಪ್ರಾಣ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು ಯಾವ್ದು ಇರಲ್ಲ. ಅದೆಲ್ಲ ಏನಾಗಿರುತ್ತವೆ ಅಂದ್ರೆ ಎಲ್ಲ ಪ್ರಾಣಿನಲ್ಲಿ ಬೀಜ ರೂಪದಿಂದ ಅಡಗಿರ್ತಾರೆ.
ಸೂಕ್ಷ್ಮ ಬಟ್ ಎಚ್ಚೆತ್ತುಕೊಳ್ಳಿರಿ, ಪ್ರಾಣನಿಂದಲೇ ಎಲ್ಲ ಬರ್ತಾರೆ. ಅದನ್ನ ಹೇಳ್ತಾರೆ, ಯಥೋಕ್ತಾನಾಂ ಚಕ್ಷುರಾದೀನ, ಅದು ಮಾಗಾದೀನ, ಅದು ಮನಾದೀನ. ಮೇಲೆ ಹೇಳಿದ್ದಾದ ಮನಸ್ಸೇ ಮುಂತಾದವುಗಳೆಲ್ಲವೂ ಪ್ರಾಣನಲ್ಲಿ ಇಡಲ್ಪಟ್ಟಿರುವುದು. ನಿಧೀಯತೆ ನಿಧನ, ಇಡಲ್ಪಟ್ಟಿರುತ್ತಾರೆ. ಅದನ್ನ ಪ್ರಾಣ ನಿಧನ ಭಾವನೆ ಮಾಡಬೇಕು. ಏತದ್ ಗಾಯತ್ರಿ ಧಾಮ ಪ್ರಾಣೇಶು ಪ್ರೋತಂ. ಈ ಗಾಯತ್ರಿ ಸಾಮವು ಪ್ರಾಣಗಳಲ್ಲಿ ಈಗ ಪ್ರಾಣ ಅಂತ ಹೆಸರು. ಚಕ್ಷುಷು ಶ್ರೋತ ವಾಕು ಎಲ್ಲಕ್ಕೂ ಪ್ರಾಣ ಅಂತ. ಅಲ್ಲಿ ಪ್ರೋತ ಅಂದ್ರೆ ಊರ್ಫನ್ ವಾಫ್, ಹಾಸೋಕ್ಕಾಗಿದೆ, ಸೇರ್ಕೊಂಡಿದೆ, ಒಂದಾಗಿದೆ. ಪ್ರೋತ ಮೀನ್ಸ್ ನೀವು ಏನ್ ಹೇಳ್ತೀರಾ, ಇದು ಪಂಚೆಯಲ್ಲಿ ನೂಲು ಹೀಗೆ ಹೀಗೆ ಸೇರ್ಕೊಂಡಿದೆ, ಹೀಗಿರೋ ನೂಲು ಹೀಗಿರೋ ಪಂಚೆ ಒಟ್ಟ ಇದೆ. ಈಗ ಪ್ರೋತ ಅಂದ್ರೆ ಈಗ ಊರ್ಫನ್ ವಾಫ್ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತಾರಂತಲ್ಲ, ಹೆಣ್ಕೊಂಡಿದೆ. ಈ ಬೇರೆ ಹೆಣಿತಾರಲ್ಲ ಫೆನ್ಸಿಂಗು ಡಬ್ಬೆಲಿ, ಆ ರೀತಿ ಹೇಳ್ಕೊಂಡಿದೆ ಅಂತ ಹೇಳ್ಕೊಂಡು. ಗಾಯತ್ರಿಯಾಹ ಪ್ರಾಣ ಸಂಸ್ಕೃತತ್ವ. ಗಾಯತ್ರಿಗೂ ಪ್ರಾಣಕ್ಕೂ ಯಾಕೆ ನೀವು ಈಕ್ವೇಶನ್ ಮಾಡಿದಿರಿ ಅಂದ್ರೆ, ಗಾಯತ್ರಿಯನ್ನು ಪ್ರಾಣ ಅಂತ ಶಾಸ್ತ್ರ ಹೊಗಳ್ಬಿಟ್ಟಿದೆ. ಪ್ರಾಣಾವಿ ಗಯಾಹ ತೇಷಾಗಸ್ತತ್ರೆ, ಪ್ರಾಣಾಗಸ್ತತ್ರೆ ಅಂತ. ಪ್ರಾಣ ಗಯಾ ಅಂತ ಪ್ರಾಣಕ್ಕೆ ಹೆಸರು. ಯಾಕೆ ಕಾಪಾಡುತ್ತವೆ ಅಂತ. ಇಂದ್ರಿಯಗಳನ್ನು ಕಾಪಾಡುವುದು ಪ್ರಾಣವೇ ಆದ್ರಿಂದ ಪ್ರಾಣನಿಗೆ ಗಯಾ ಅಂತ ಹೆಸರು. ಅವುಗಳನ್ನು ಕಾಪಾಡುತ್ತೆ ಆದ್ರಿಂದ ಈ ಗಾಯತ್ರಿ ಅಂತ ಹೆಸರು. ಗಯಾ ಅಂತ ತತ್ರೆ. ಈ ಗಾಯತ್ರಿ ಮಂತ್ರವು ನಮ್ಮ ಇಂದ್ರಿಯಗಳನ್ನು ಕಾಪಾಡುತ್ತೆ, ನಮ್ಮ ಮನಸ್ಸನ್ನು ಕಾಪಾಡುತ್ತೆ. ಗಾಯತ್ರಿ ಹೆಸರು. ನಮ್ಮ ಇಂದ್ರಿಯ, ಮನಸ್ಸು, ಪ್ರಾಣ ಎಲ್ಲವನ್ನು ಕಾಪಾಡುತ್ತೆ. ಆದ್ರಿಂದ ಗಯಾಗಸ್ತತೆ ಇದು ಗಾಯತ್ರಿ ಅಂತ. ಪ್ರಾಣರೂಪವಾಗಿದೆ ಗಾಯತ್ರಿ ಅಂತ ಹೇಳಿದೆ. ಪ್ರಾಣರೂಪದಿಂದ ಗಾಯತ್ರಿಯು ನಮ್ಗೆಲ್ಲವನ್ನು ಕಾಪಾಡ್ತಾ ಇದೆ. ಸಯ ಏವಮೇತದ್ ಗಾಯತ್ರಂ ಪ್ರಾಣೇಷು ಪ್ರೋತಂ ವೇದ. ಆಯ್ತು, ತಗೊಂಡ. ಪ್ರಾಣಿ ಭವತಿ ಸರ್ವಮಾಯುರೇತಿ ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯಾ ಮಹಾಮನಃ ಸ್ಯಾತ್ ತದ್ವ್ರತಂ. ಸಹ ಯಃ ಏವಂ ಏತದ್ ಗಾಯತ್ರಂ ಪ್ರಾಣೇಷು ಪ್ರೋತಂ ವೇದ ಪ್ರಾಣೀ ಭವತಿ ಸರ್ವಂ ಆಯುಷು ಏತಿ ಯೋ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ಮಹಾಮನಃ ಸ್ಯಾತ್ ತತ್. ಸಹಾಯ ಅವನು ಯಾವನಾದ್ರೂ ಸರಿ. ಏವಮೇತು ಈ ರೀತಿಯಾಗಿ ಗಾಯತ್ರಿಯು ಪ್ರಾಣಗಳು ಸೇರ್ಕೊಂಡಿದೆ, ಕೂಡ್ಕೊಂಡಿದೆ, ಒಂದಾಗಿದೆ ಅಂತ ಹೇಳಿ ವೇದ ಉಪಾಸನೆ ಮಾಡುತ್ತಾನೋ. ಗಾಯತ್ರಿಯಲ್ಲಿ ಸೇರ್ಕೊಂಡಿದೆ, ಪ್ರಾಣಾತ್ಮಕವಾಗಿದೆ ಗಾಯತ್ರಿ ಅಂತ ಹೇಳಿ ಗಾಯತ್ರಿ ಸಾಮಕ್ಕೂ ಪ್ರಾಣಕ್ಕೂ ಏಕಾತ್ಮತೆ ಕಂಡು ಉಪಾಸನೆ ಮಾಡುತ್ತಾನೋ ಅವನು ಪ್ರಾಣಿನ ಬಲಿಷ್ಠ ಆಗ್ತಾನಂತೆ. ಆನೆ ಬಲ ಬಂದ್ಬಿಡುತ್ತೆ ಅವನಿಗೆ, ಭಾರಿ ಬಲ ಬರುತ್ತೆ. ಒಂದು ಸರ್ವಮಾಯುರೇತಿ ಶತಮಾನಂ ಭವತಿ ಶತಾಯ ಪುರುಷ. ಮನುಷ್ಯನಿಗೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. 100 ವರ್ಷವೂ ಚೆನ್ನಾಗಿ ಬದುಕ್ತಾನೆ ಈ ಉಪಾಸಕ. ಜೀವತಿ ಗ್ಲೋರಿಯಾಗಿ ಅವನು ಲೈಫ್ ಮಾಡ್ತಾನೆ. ಜೋಕ್ ಅಂದ್ರೆ ಉಜ್ವಲವಾಗಿ. ಇಂಗ್ಲಿಷ್ ಜೋಕ್ ಬೇರೆ, ಇದರಲ್ಲಿ ಜೋಕ್ ಬೇರೆ. ಅಲ್ಲಿ ಬರೀ ಜೋಕು, ಇಲ್ಲಿ ಜೋಕ್ ಉಜ್ವಲ, ಗ್ಲೋರಿಯಸ್. ಒಳ್ಳೆ ಗ್ಲೋರಿಯಸ್ ಆಗಿ ಅವನು ಲೈಫ್ ಮಾಡ್ತಾನೆ. ಒಳ್ಳೆ ಚೆನ್ನಾಗಿ ಇದ್ ಮಾಡ್ಕೋತಾನೆ. ಮಹಾನ್ ಪ್ರಜಾ ಪಶುಗಳನ್ನ ತುಂಬಾ ದೊಡ್ಡವನಾಗ್ತಾನೆ. ಅಂದ್ರೆ 8-10 ಜನ ಮಕ್ಕಳು, 100 ಹಸುಗಳು, ಕುದುರೆಗಳು, ಆನೆಗಳು, ಕಾರುಗಳು ಎಲ್ಲ ಇರುತ್ತೆ. ಮಹಾನ್ ಕೀರ್ತಿಯಿಂದಲೂ ಮಹಾನ್ ಕೀರ್ತಿ ಅಂದ್ರೆ ಅವನಿಗೆ ಒಳ್ಳೆ ಫೇಮಸ್. ಇಡೀ ದೇಶದೆಲ್ಲ ಇವನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕುಮಾರ ಅಂತ ಬಹಳ ದೊಡ್ಡ ಪಾಸುಕ ಪಾಪ ಅವನು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಇಲ್ಲವೇ ಕುಮಾರನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮಾಡುವಲ್ಲ ಇದೆ. ಅದೇ ಅವನಿಗೊಂದು ವ್ರತ. ಏನ್ ವ್ರತ ಅಂದ್ರೆ ಮಹಾಮನಸ್ಯ. ಯಾವಾಗಲೂ ಮನಸ್ಸನ್ನ ಒಂದು ಅಕ್ಷುದ್ಧ ಚಿತ್ತ ಅಂತ, ಅಂದ್ರೆ ಸಣ್ಣ ಬುದ್ಧಿ ಮಾಡ್ಬಾರ್ದು. ಅಂದ್ರೆ ರೊಟ್ಟಿ ಅವನು ಕೊಟ್ಟ, ಇವ್ ನಂಗೆ ಕೊಡ್ಲಿಲ್ಲ ಅವ್ನು ಕೊಟ್ಟ, ಈ ತರ ಅನ್ಕೋಬಾರ್ದು. ಅಥವಾ ಅರ್ಧ ಮಾಡ್ಕೊಟ್ಟ, ಅರ್ಧ ಕೊಟ್ಟಾಗ ದೊಡ್ಡ ಪೀಸ್ ಅವನು ಕೊಟ್ಟ, ನಂಗೆ ಚಿಕ್ಕ ಕೊಟ್ಟ, ಈ ಸಣ್ಣ ಬುದ್ಧಿ ಇದೆಲ್ಲ ಮಾಡ್ಬೋದು. ಆಮೇಲೆ ಏನೋ ಸಣ್ಣ ಪುಟ್ಟ ಕಳ್ಕೊಂಡಾಗ ಹಾಕೋದು, ಒಂದು ಪೆನ್ ಹೋಗಿದ್ರೆ ಅಳೋದು, ಅದು ಯಾರೋ ಏನೋ ಅಂದ್ರು ಅಂತ ಅಳ್ತು ಬಿಡೋದು,
ಇದೆಲ್ಲ ಮಾಡಬಾರ್ದು. ಮಹಾಮನನಾಗಿರ್ಬೇಕು ಅಂದ್ರೆ ಮನಸ್ಸನ್ನು ಯಾವಾಗಲೂ ಮೇಂಟೈನ್ ಮಾಡ್ಬೇಕು. ಸಣ್ಣ ಸಣ್ಣ ವಿಷಯಕ್ಕಲ್ಲ, ದೊಡ್ಡ ದೊಡ್ಡ ವಿಷಯಕ್ಕೂ ಇದಾಗಬಾರ್ದು. ಮುಂಚೆ ಸಣ್ಣದಿಂದ ಮಾಡ್ಕೋಬೇಕು. ಯಾವಾಗಲೂ ಮನಸ್ಸಿನಲ್ಲಿ ಶಾಂತವಾಗಿ ಸ್ಟ್ರಾಂಗ್ ಮನಸ್ಸಾಗಬೇಕು. ಸ್ಟ್ರಾಂಗ್ ಮನಸ್ಸಾಗಿರ್ಬೇಕು. ಅದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮನಸ್ಸನ್ನು ವೀಕ್ ಮಾಡ್ಕೋಬಾರ್ದು, ದುರ್ಬಲ ಆಗ್ಬಾರ್ದು. ಯಾವುದೋ ಒಂದು ಹುಡುಗಿ ನೋಡ್ದ ಮೋಹ ಹೋಗ್ಬಿಟ್ಟ, ಹೋಯ್ತು, ಹಾಳಾಗುತ್ತೆ. ಹುಡುಗನ ನೋಡ್ದ ಇಷ್ಟ ಆಗುತ್ತೆ, ತಪ್ಪು. ಆ ಥರ ಎಲ್ಲ ಅಡಿಕ್ಷನ್ ಬರಬಾರ್ದು. ಸ್ಟ್ರಾಂಗ್ ಆಗಿರ್ಬೇಕು. ಯಾವ ಕಾರಣಕ್ಕೂ ಒಂದು ಲೋಕದ ಶಾಸ್ತ್ರದ ನಡವಳಿಕೆಯನ್ನ ನಾನು ಮೀರಿ ಹೋಗೋದಿಲ್ಲ. ಈ ಚೌಕಟ್ಟಲ್ಲೇ ಇರ್ತೀನಿ, ಹೀಗೆ ಬರ್ತೀನಿ, ಹಾಗಿರ್ಬೇಕು. ಹಾ, ಪವರ್ಫುಲ್ ಮೈಂಡ್, ರೆಸಿಸ್ಟೆನ್ಸ್ ಇರೋದು ಮೈಂಡ್, ಸ್ಟ್ರಾಂಗ್ ಮೈಂಡ್ ಆಗ್ಬೇಕು ಅಂತ ಇದೊಂದು ವ್ರತ ಅವನಿಗೆ. ಮಹಾಮನ ಸ್ಯಾತ್ ತದ್ ವ್ರತಂ. ವ್ರತ ಮೀನ್ಸ್ ಅದನ್ನ ಕರ್ತವ್ಯತ್ವೇನ ಉಪದಿಶ್ಯತೆ. ಯಾವುದು ವ್ರತವ ಅದನ್ನ ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ಫಾಲೋ ಇಟ್. ಎಲ್ಲ ಉಪಾಸಕರು ಇದು ಒಳ್ಳೇದೇ. ಯಾವ ಉಪಾಸಕ ಇದ್ರು ಗಾಯತ್ರಿ ಉಪಾಸನೆ ಮಾಡೋದು ಮಹಾಮನ ಸ್ಯಾತ್. ಏವಮೇತ ಗಾಯತ್ರಂ ಪ್ರಾಣೇಶು ಪ್ರೋತಂ ವೇದ ಪ್ರಾಣಿ ಭವತಿ ಅವಿಕಲ ಕಾರಣೋ ಭವತಿ ಇತ್ಯೇತದ. ಯಾವಾಗಲೂ ಈ ಗಾಯತ್ರ ಸಾಮವು ಪ್ರಾಣದಲ್ಲಿ ಪ್ರೋತವಾಗಿದೆ, ಓತಪ್ರೋತವಾಗಿದೆ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ ಅವನು ಪ್ರಾಣಿ ಭವತಿ. ನಾನು ಬಲಿಷ್ಠ ಅಂತ ಅರ್ಥ ಮಾಡಿದೆ. ಭಾಷ್ಯಕಾರರು ಅವಿಕಲ ಕಾರಣ, ಯಾವ ಇಂದ್ರಿಯವೂ ಅವನಿಗೆ ಇದಾಗಲ್ಲ, ದುರ್ಬಲ ಆಗಲ್ಲ. ಕೂಡಾಗ್ಬಿಟ್ಟ, ಕೆಪ್ಪಾಗ್ಬಿಟ್ಟ, ಮೂಕ ಆಗ್ಬಿಟ್ಟ, ಪಂಗು, ಕೂಟ, ಕುಣಿ, ಕೈ ಮೊಟಕಲಾದ ಕುಣಿ, ಕಾಲಿಲ್ಲಾದ ಪಂಗು, ಕಣ್ಣಿಲ್ಲ ಅಂದ್ರೆ ಅಂಧ, ಕಿವಿಲ್ಲ ಅಂದ್ರೆ ಬಧಿರ, ಇದು ಮೂಕ, ಈ ರೀತಿ ಆಗಲ್ಲ ಅವನು. ಈ ಉಪಾಸಕನು ಎಲ್ಲ ಸಮಗ್ರ ಅವಯವವು ಭವತಿ, ಸಕಲ ಕರಣವಾನ್ ಭವತಿ. ಎಲ್ಲ ಅವಯವವು ಫಿಟ್ ಆಗಿರುತ್ತೆ, ಸರಿಯಾಗಿರುತ್ತೆ ಅವನಿಗೆ. ಅಷ್ಟೇ ಅಲ್ಲ, ಸರ್ವಮಾಯುರೇತಿ. ಯಾವಧಿ ಪುರುಷಸ್ಯ ಆಯು ತಾವತ್ ಶತಂ ವರ್ಷಾಣಿ ಸರ್ವಮಾಯು ಪುರುಷಸ್ಯ ಶ್ರುತೆ. ಪುರುಷಸ್ಯ ಅಂದ್ರೆ ಮನುಷ್ಯಸ್ಯ ಅಂತ ಅರ್ಥ, ಬರೀ ಗಂಡಸರಿಗೆ ಅಂತ ಅರ್ಥ ಅಲ್ಲ. ಮನುಷ್ಯನಿಗೆ 100 ವರ್ಷ ಆಯುಸ್ಸು ಅಂತ ಸಾಮಾನ್ಯ ಒಂದು ಇದಾಗಿದೆ. ಅಷ್ಟು ವರ್ಷನು ಚೆನ್ನಾಗಿರ್ತಾನೆ, ಓಡಾಡ್ಕೊಂಡೇ ಇರ್ತಾನೆ, ನೋಡ್ಕೊಂಡು, ಕೇಳ್ಕೊಂಡು, ಮೂದ್ಕೊಂಡು, ವಿತ್ ರೆಸ್ಪೆಕ್ಟ್ ಈ ಕ್ಯಾನ್ ರೀಡ್. ಹೌದಾ? ಕನ್ನಡಕದೇ ಓದ್ಬಿಡ್ತಾನೆ, ಅಷ್ಟು ಕಣ್ಣಲ್ಲಿ ಪವರ್ ಬರುತ್ತೆ. ಕಿವಿಯು ಅಷ್ಟೇ ಸ್ಟ್ರಾಂಗ್ ಕಿವಿ ಆಗ್ಬಿಡುತ್ತೆ. ಏನ್ ಬೇಕಾದ್ರೂ ಅವನು ಮಾಡ್ತಾನೆ, ತುಂಬಾ ಇದಾಗ್ತದೆ. ಉಪಾಸಕನಿಗೆ ಆ ಶಕ್ತಿ ಪವರ್ ಬಂದ್ಬಿಡುತ್ತೆ. ಉಜ್ವಲಸ್ಯ ಜೀವತಿ. ಜೋಕರು ಉಜ್ವಲವಾಗಿ, ಬ್ರೈಟ್ ಆಗಿ, ಗ್ಲೋರಿಯಸ್ ಆಗಿ ಅವನು ಲೈಫ್ ಮಾಡ್ತಾನೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಮಹಾನ್ ಭವತಿ ಪ್ರಜಾದಿಭಿ. ಪ್ರಜಾ ಪಶು ಈ ಬೇಗ ಅಧಿಕಾರ ಇತ್ಯಾದಿ ದೊಡ್ಡವನಾಗ್ತಾನೆ. ಸಮಾಜದಲ್ಲಿ ಅಗ್ರಗಣ್ಯ, ಗ್ರೇಟ್ ಆದ ಮನುಷ್ಯ ಆಗ್ತಾನೆ. ತುಂಬಾ ಸ್ಥಾನಮಾನ ಸಂಭಾವಿತ ಅವರು ಆಗ್ತಾನೆ, ದೊಡ್ಡವನಾಗ್ತಾನೆ ಆಗ್ತಾನೆ ಅಂತ. ಅದಕ್ಕೆ ಸೋಪ ಹಾಕ್ಬೇಕಾಗಿಲ್ಲ, ಅದೇ ಇದಾಗುತ್ತೆ. ಮಹಾನ್ ಕೀರ್ತ್ಯ ಗಾಯತ್ರೋಪಾಸಕಸ್ಯ ಏತದ್ ವ್ರತಂ ಭವತಿ. ಗಾಯತ್ರಿ ಮಹಾನ್ ಕೀರ್ತ್ಯ ಹಾಕ್ಯ, ಮಹಾನ್ ಕೀರ್ತ್ಯ ಕೀರ್ತಿಯಿಂದಲೂ ದೊಡ್ಡವರಾಗ್ತಾನೆ. ಗಾಯತ್ರೋಪಾಸಕಸ್ಯ ಏತದ್ ವ್ರತಂ ಭವತಿ. ಯದ್ ಮಹಾಮನಸ್ತ್ವಂ ಅಕ್ಷುತ ಚಿತ್ತಸ್ಯ ಇತ್ಯರ್ಥಃ. ಗಾಯತ್ರೋಪಾಸಕರಿಗೆ ಇದೊಂದು ವ್ರತವಾಗುತ್ತದೆ. ಏನು ವ್ರತ? ವ್ರತ ಮೀನ್ಸ್ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋದು. ಈ ರೀತಿಯಾಗಿ ಇರ್ಬೇಕು. ಅಂದ್ರೆ ಸುಳ್ಳನ್ನು ಹೇಳಬಾರ್ದು, ಯಾರಿಗೂ ಹಿಂಸೆ ಮಾಡಬಾರ್ದು, ಮನಸ್ಸು ದೊಡ್ಡದಾಗಿ ಇಟ್ಕೋಬೇಕು, ಸಣ್ಣ ಬುದ್ಧಿ ಮಾಡಬಾರ್ದು. ಊಟ ಕೂತಾಗ ಒಬ್ಬರಿಗೆ ಈ ಅವರೆಕಾಳು ಇದ್ ಮಾಡ್ತಿರ್ತಾರಲ್ಲ ಸಾರುಗಿರು, ಒಬ್ರು ಜಾಸ್ತಿ ಅವರೆಕಾಳು ಹಾಕೋದು, ಒಬ್ರು ಬರೀ ಚಿಲಿ ಹಾಕ್ಬಿಡೋದು, ಅದೇ 4 ಕಾಳು ಹಾಕ್ಬಿಡೋದು, ಅವ್ನಿಗೆ ಹಂಗ ಹಾಕದ ನಂಗೆ ಹಿಂಗ ಹಾಕದ ಅಂತ ನೋಡಕ್ ಹೋಗೋದು. ಅದೇನೋ ಅದರ. ಆಮೇಲೆ ಯಾರನ್ನ ಕೀಟ್ಲೆ ಮಾಡೋದು, ಪಕ್ಕದಿಂದ ಚುಚ್ಚೋದು, ಮಕ್ಕಳು ಮಾಡ್ತಿರ್ತಲ್ಲ. ತಮೋಗುಣ ಅದನ್ನ ಮಾಡ್ಬಾರ್ದು. ದೊಡ್ಡ ಗುಣ ಅಂತ ಸಾತ್ವಿಕರಾಗಿರ್ಬೇಕು, ದೊಡ್ಡ ಬ್ರಾಡ್ ಮೈಂಡ್ ಆಗಿರ್ಬೇಕು, ಮತ್ತೆ ಬಹಳ ಇದಾಗಿರ್ಬೇಕು. ಎಲ್ಲರೂ ಸಮತ್ವ ಬುದ್ಧಿ ಇಟ್ಕೋಬೇಕು. ಮಹಾಬ್ರಹಾಸ್ವಾದ್, ದೊಡ್ಡ ಮನಸ್ಸಿನವನಾಗಿರ್ಬೇಕು, ಉದಾರ ಮನಸ್ಸಿನಾಗಿರ್ಬೇಕು. ಅಕ್ಷುದ್ಧ ಚಿತ್ತ ಸಾಹಿತ್ಯ ಅಂದ್ಬಿಟ್ರು. ಸಣ್ಣ ಬುದ್ಧಿಯನ್ನು ಮಾಡಬಾರ್ದು, ಕ್ಷುದ್ಧ ಚಿತ್ತಕನಾಗಬಾರ್ದು ಅಂತ ಅರ್ಥ. ನಾನು ಇವತ್ತು ಗೀತಾ ಭಾಷ್ಯ ಬಹುಶಃ ಆಗಲ್ಲ ಅಂತ ಇದ್ದರೆ ನಾನು ಬೇಗ ಬಂದೇ ಮಾಡ್ತೀನಿ.
9:45ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. 10